ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿಯೇ ಒಂದು ಸ್ಮರಣೀಯ ಘಟನೆ ನಡೆದಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ದೇಶದಿಂದ ತೆಗೆದುಕೊಂಡು ಹೋಗಿದ್ದಂಥ ಗೌತಮ ಬುದ್ಧರ ಪವಿತ್ರ ಅವಶೇಷಗಳನ್ನು ಯುಕೆಯಿಂದ ಸುಮಾರು 127 ವರ್ಷಗಳ ನಂತರ ಭಾರತಕ್ಕೆ ಮರಳಿ ತರಲಾಗಿದೆ. ಹೌದು, ಈ ಕುರಿತಾಗಿ ಪ್ರಧಾನಿ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ಐತಿಹಾಸಿಕ ಘಟನೆ ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ಆಧ್ಯಾತ್ಮಿಕ ಚೈತನ್ಯಕ್ಕೆ ಹೆಮ್ಮೆಯ ಮೂಲವಾಗಿದೆಯಂತೆ. ಇನ್ನು ಗೌತಮ ಬುದ್ಧರ ಅವಶೇಷಗಳನ್ನು ಸದ್ಯ ಉತ್ತರ ಪ್ರದೇಶದ ಪಿಪ್ರಾಹ ಬುದ್ಧ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲು ಇಡಲಾಗಿದೆ. ಇನ್ನು ಈ ಪವಿತ್ರ ಅವಶೇಷಗಳನ್ನು 1898ರಲ್ಲಿ ಉತ್ತರ ಪ್ರದೇಶ ರಾಜ್ಯದ ಪಿಪಾವ್ರಾಹ ಗ್ರಾಮದಲ್ಲಿ ಪ್ರಾಚೀನ ಉತ್ಖನನದ ಸಮಯದಲ್ಲಿ ಕಂಡುಹಿಡಿಯಲಾಗಿತ್ತಂತೆ. ಇನ್ನು ಭಾರತದ ನೇಪಾಳ ಗಡಿಯಲ್ಲಿರತಕ್ಕಂಥ ಈ ಪ್ರದೇಶದಲ್ಲಿ ಉತ್ಖನನದ ಸಮಯದಲ್ಲಿ ಬೌದ್ಧ ಸ್ತೂಪದಲ್ಲಿ ಪತ್ತೆಯಾದಂತಹ ಈ ಅವಶೇಷಗಳು ಬುದ್ಧನ ಚಿತಾಭಸ್ಮ ಮಾತ್ರವಲ್ಲದೆ ಅಮೂಲ್ಯವಾದಂತಹ ಲೋಹ ಪಾತ್ರೆಗಳು, ಚಿನ್ನದ ಆಭರಣಗಳು ಹಾಗೂ ರತ್ನಗಳನ್ನು ಒಳಗೊಂಡಿದೆಯಂತೆ. ಇನ್ನು ಇವು ಆ ಕಾಲದ ಕಲೆ ಮತ್ತು ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಸಂಕೇತಗಳಾಗಿವೆಯಂತೆ. ಇನ್ನು ಬ್ರಿಟಿಷ್ ಆಟಗಾರರು ಈ ಅಮೂಲ್ಯ ಸಂಪತ್ತನ್ನ ದೇಶದಿಂದ ವಶಪಡಿಸಿಕೊಂಡಿದ್ರು. ಆ ಅವಧಿಯಲ್ಲಿ ಅನೇಕ ಪ್ರಾಚೀನ ವಸ್ತುಗಳನ್ನು ವಿದೇಶಗಳಿಗೆ ಸಾಗಿಸಿದ್ದಲ್ಲದೆ ಬುದ್ಧನ ಅವಶೇಷಗಳು ಸಹ ವಿದೇಶಗಳಿಗೆ ಸಾಗಿಸಲ್ಪಟ್ಟಿದ್ವಂತೆ. ಇನ್ನು ಈ ವರ್ಷದ ಆರಂಭದಲ್ಲಿ ಅಂತಾರಾಷ್ಟ್ರೀಯ ಹರಾಜಿನಲ್ಲಿ ಈ ಅವಶೇಷಗಳನ್ನು ಮತ್ತೆ ಕಾಣಿಸಿಕೊಂಡಾಗ ಭಾರತ ಸರ್ಕಾರ ತಕ್ಷಣ ಪ್ರತಿಕ್ರಿಯೆ ನೀಡಿ ಅವುಗಳನ್ನು ದೇಶಕ್ಕೆ ಮತ್ತೆ ಮರಳಿ ತರಲು ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಿ ಕೊನೆಗೂ ಕೂಡ ನಮ್ಮ ದೇಶಕ್ಕೆ ತರಲಾಗಿದೆ.